ಕೊರಗತನಿಯು ಮಾಯವಾಗಿ ಕೊರಗಜ್ಜನಾಗಿದ್ದು ಹೇಗೆ ಎಂಬ ಮೊದಲ ಭಾಗದ ಮುಂದುವರಿಕೆ ಇದಾಗಿದೆ. ಮೊದಲ ಭಾಗ ಮಿಸ್ ಮಾಡಿದ್ರೆ ನೋಡ್ಕೊಂಡ್ ಬನ್ನಿ. ಕೊರಗತನಿಯು ಮಾಯವಾದ ಬಳಿಕ ಭೈರಕ್ಕ ಮಗನ ಬರುವಿಕೆಗೆ ಕಾಯುತ್ತಾ ಅಳುತ್ತಿದ್ದಳು. ಇದನ್ನು ಅರಿತ ಕೊರಗತನಿಯು ಅಮ್ಮ ಎಂದು ಕೂಗಲಾರಂಭಿಸಿದ. ಆದರೆ ಕೇವಲ ಧ್ವನಿಯಷ್ಟೇ ಬರುತ್ತಿತ್ತು. ಕೊರಗಜ್ಜನು ಕಣ್ಣಿಗೆ ಕಾಣಿಸಲಿಲ್ಲ. ಆಗ ಕೊರಗತನಿಯು ನಡೆದ ವಿಚಾರವನ್ನು ತಾಯಿಗೆ ಹೇಳಿ, ಮುಂದೆ ಏನೇ ಕಷ್ಟ ಬಂದರೂ ಒಂದು ಬಾರಿ ನನ್ನನ್ನು ನೆನಪಿಸಿಕೊಂಡರೆ ನಾನು ಬರುತ್ತೇನೆ ಎಂದು ಅಲ್ಲಿಂದ ಕುತ್ತಾರು ಎಂಬ ಪ್ರದೇಶಕ್ಕೆ ಮುಂದೆ ಸಾಗಿದನು. ಕುತ್ತಾರಿನ ಪ್ರಧಾನ ದೈವವಾದ ಪಂಚಂದಾಯ ದೈವಕ್ಕೂ ಮತ್ತು ಉದ್ಯಾವರ ಅರಸು ದೈವಗಳ ನಡುವೆ ಯುದ್ಧದಲ್ಲಿ ಯಾರಿಗೂ ಗೆಲುವಾಗಲಿಲ್ಲ. ಆಗ ಪಂಚಂದಾಯ ದೈವವನ್ನು ಕಂಡ ಕೊರಗಜ್ಜ ನನ್ನಿಂದ ಏನಾದರೂ ಸಹಾಯವಾಗಬೇಕೆ ಎಂದು ಕೇಳಿದಾಗ, ನಮ್ಮಿಂದ ಆಗದೆ ಇರುವುದು ನಿನ್ನಿಂದ ಸಾಧ್ಯವೇ ಅಂತ ಅಂದಾಗ, ನಂತರ ಕೊರಗಜ್ಜನ ನಿಜವಾದ ಸ್ವರೂಪವನ್ನು ನೋಡಿ ಆ ಕೆಲಸವನ್ನು ಕೊರಗಜ್ಜನಿಗೆ ಕೊಡ್ತಾರೆ. ಆದ್ರೆ ಕೊರಗಜ್ಜ ಅರಸು ದೈವವನ್ನ ಹೊರಗಾಕೋದ್ರಿಂದ ನನ್ಗೇನು ಅಂತ ಕೇಳಿದಾಗ